ಇನ್ನ ಮಕರ ರಾಶಿ. ಮಕರ ರಾಶಿ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ಶನಿ ಗ್ರಹ ಬಂದು ನಿಮ್ಗೆ 3ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಇನ್ನು 2ನೇ ಮನೆಯಲ್ಲಿ ರಾಹು ಗ್ರಹ ಹಾಗೆ ಇರ್ತಾನೆ. ರಾಹು ಮತ್ತೆ ಶನಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಅದ್ರಲ್ಲಿ ಗುರು ಗ್ರಹ ಬಂದು ನಿಮ್ಗೆ 12ನೇವನು 3ನೇವನು ಆಗಿ ನಿಮ್ಗೆ ಸಪ್ತಮ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾನೆ. ಯಾರೆಲ್ಲ ಮದ್ವೆ ಆಗ್ಬೇಕು ಅಂತ ತುಂಬಾ ನೋಡ್ತಾ ಇರ್ತೀರಾ, ಸೆಟ್ ಆಗೇ ಇರಲ್ಲ, ಒಂದ್ ಹುಡುಗ ಆಗ್ಲಿ ಒಂದ್ ಹುಡುಗಿ ಆಗ್ಲಿ, ಸುಮಾರು ದಿವಸದಿಂದ ಪ್ರಯತ್ನ ಪಡ್ತಾ ಇರ್ತೀರಾ, ಆಗ್ತಾ ಇರಲ್ವಲ್ಲ, ಈ ಸಮಯದಲ್ಲಿ ಪ್ರಯತ್ನ ಪಡಿ ನೀವು. ಅದ್ರಲ್ಲೂ ಗುರು ದಶಾ ಭುಕ್ತಿನೇ ಏನಾದ್ರೂ ನಡೀತಾ ಇದ್ರೆ ನಿಮ್ಗೆ ಆದಷ್ಟು ಬೇಗ ಸೆಟ್ ಆಗುವಂತದ್ದೇ ಇರುತ್ತೆ. ಯಾಕೆಂದ್ರೆ ನಿಮ್ಮ ರಾಶಿಯನ್ನೇ ಗುರು ವೀಕ್ಷಣೆ ಮಾಡಿದಾಗ ನಿಮ್ಗೆ ಶುಭ ಫಲ ಹೆಚ್ಚು ಕೊಡ್ತಾನೆ ಅಂತಾನೆ ಹೇಳ್ಬೋದು. 2ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ಸ್ವಲ್ಪ ಕುಟುಂಬದಲ್ಲಿ ಅಂದ್ರೆ ಕಿರಿಕಿರಿ ಜಾಸ್ತಿ ಇರುತ್ತೆ ನಿಮ್ಗೆ. ಅದ್ರಲ್ಲಿ 3ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರಿಂದ ತಿರುಗಾಟ ಜಾಸ್ತಿ ಇರುತ್ತೆ, ಕೆಲ್ಸಕ್ಕೋಸ್ಕರ ತಿರುಗಾಟ ಜಾಸ್ತಿ ಇರುತ್ತೆ. ನಿಮ್ ಕೆಲ್ಸನ ನೀವೇ ತುಂಬಾ ಶ್ರಮ ಪಟ್ಟು ಮಾಡ್ಬೇಕಾಗುತ್ತೆ, ಯಾರ ಸಹಾಯನೂ ಇರೋದಿಲ್ಲ. ಶನಿ ದಶಾಭುಕ್ತಿ ಇಲ್ಲ ಅಂದ್ರೆ ನಡೆಯುತ್ತೆ, ದಶಾಭುಕ್ತಿ ಏನಾದ್ರೂ ಇತ್ತು ಅಂದ್ರೆ ತುಂಬಾ ಏನಂದ್ರೆ ಪ್ರತಿ ಒಂದು ನೀವೇ ಮಾಡ್ಬೇಕಾಗತ್ತೆ. ಕೆಲ್ಸದಲ್ಲಾಗ್ಲಿ, ಮನೇಲಾಗ್ಲಿ, ಹೊರಗಡೆ ಆಗ್ಲಿ, ಎಲ್ಲಾ ಕಡೆನೂ ಪ್ರತಿಯೊಂದು ನಿಮ್ ಕೆಲ್ಸ ನೀವೇ ಮಾಡ್ಬೇಕು, ಯಾರ ಸಹಾಯನೂ ಅಷ್ಟು ಸಿಗ್ತಾ ಇರಲ್ಲ. ಅದ್ರಲ್ಲಿ ನಿಮ್ಗೆ 6ನೇ ಮನೆಯಲ್ಲಿ ರವಿ ಗ್ರಹ ಇರ್ತಾನೆ. ರವಿ ಗ್ರಹ ಬಂದು ನಿಮ್ಗೆ 8ನೇವನಾಗಿ 6ನೇ ಮನೆಯಲ್ಲಿ ಕುತ್ಕೊಂಡು ಸ್ವಲ್ಪ ಹೆಲ್ತ್ ಸಂಬಂಧಪಟ್ಟದ್ದು ಏನಾದ್ರೂ ಒಂದ್ ಸಮಸ್ಯೆ ಇರುತ್ತೆ. ಆದಷ್ಟು ಹೆಲ್ತ್ ನ ನೋಡ್ಕೊಳ್ಳಿ. ಇನ್ ನಿಮ್ಗೆ ಒಂದು 8ನೇ ತಾರೀಕು ನಂತರ ಬುಧ ಗ್ರಹನು ಬಂದು ಅಲ್ಲೇ ಬರ್ತಾನೆ, 6ನೇ ಮನೆಗೆ ಬರ್ತಾನೆ. 8ನೇ ಮನೆ ಅಧಿಪತಿ ಆದಂತ ನಿಮ್ಗೆ ಬುಧ ಗ್ರಹ 9ನೇ ಮನೆ ಅಧಿಪತಿ ಆದಂತವನು 6ನೇ ಮನೆಗೆ ಬರ್ತಾನೆ. 6ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದ್ರೆ, ಈ ಕಡೆ ರವಿ ಚೇಂಜ್ ಆಗ್ತಾನೆ, ಬುಧ ಗ್ರಹ ಬರ್ತಾನೆ, ಶುಕ್ರ ಗ್ರಹನು ಚೇಂಜ್ ಆಗ್ತಾನೆ, ನಿಮ್ಗೆ 8ನೇ ಮನೆಗೆ ಬರ್ತಾನೆ. ಅವಾಗ ಸ್ವಲ್ಪ ಏನಪ್ಪಾ ಅಂತಂದ್ರೆ ಕೆಲ್ಸದಲ್ಲಿ ಹೆಂಗೆ ಅಂತಂದ್ರೆ 4ನೇ ಮನೆ ಅಧಿಪತಿನೂ ಅವನು ಶುಕ್ರ ಗ್ರಹನೇ ಆಗಿರ್ತಾನೆ ನಿಮ್ಗೆ. ಎಲ್ಲ ಚೇಂಜ್ ಆದಾಗ ಸ್ವಲ್ಪ ಕೆಲ್ಸದಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ. ಅಥವಾ ಮನೆಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಬರುವಂತದ್ದು. ಯಾಕೆಂದ್ರೆ ನಿಮ್ಗೆ ಹೆಂಗಪ್ಪಾ ಅಂತಂದ್ರೆ 5ನೇ ಮನೆ ಅಧಿಪತಿಯಾಗಿ ಅವನು 8ನೇ ಮನೆಗೆ ಬಂದಾಗ ಸ್ವಲ್ಪ ಜಾಬ್ ಚೇಂಜ್ ಮಾಡೋಣ ಅಂತದ್ದು, ಇಲ್ಲ ಮಕ್ಳಿಂದ ಕಿರಿಕಿರಿ ಆಗುವಂಥದ್ದು, ಏನಾದ್ರೂ ಒಂದು ಒಟ್ನಲ್ಲಿ ನಿಮ್ ಮನ್ಸಿಗೆ ನೆಮ್ಮದಿ ಇರಲ್ಲ, ಒಂಥರಾ ಮನ್ಸಿಗೆ. ಯಾಕೆಂದ್ರೆ ಕುಜಗ್ರಹ ಬಂದ 5ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ, ಕೋಪ ಜಾಸ್ತಿ ಬರ್ತಾ ಇರುತ್ತೆ ಮಕ್ಳುಗಳ ಮೇಲಾಗ್ಲಿ. ಅವ್ರು ಏನ್ ಮಾಡಿದ್ರು ನಿಮ್ಗೆ ಒಪ್ಕೊಳ್ಳೋಂತ ಮನ್ಸುಗಳಿರಲ್ಲ ನಿಮ್ಗೆ. ಆದಷ್ಟು ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳೋದು ಉತ್ತಮ ಅಂತಾನೆ ಹೇಳ್ತೀನಿ. ಆದ್ರೆ ಗುರುಗ್ರಹ ಇರೋದ್ರಿಂದ ಇದೆಲ್ಲ ಗುರು ವೀಕ್ಷಣೆ ಇರೋದ್ರಿಂದ ಇದರಿಂದ ಪ್ರಭಾವ ಸ್ವಲ್ಪ ಆದಷ್ಟು ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು. ನೀವೇನಪ್ಪಾ ಆರಾಧನೆ ಮಾಡ್ಬೇಕು ಅಂತಂದ್ರೆ, 8ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಕೇತು ಶಾಂತಿನ ಮಾಡಿ. ಆದಷ್ಟು ಗಣೇಶನ್ಗೆ ನೀವು ಗರಿಕೆ ಕೊಟ್ಟು ಬರೋಂಥದ್ದು, ಒಂದು ಯಾವ್ದಾದ್ರು ಒಂದು ಬುಧವಾರ ಅಥವಾ ನೀವು ಒಂದು ಮಂಗಳವಾರ ಗಣೇಶನ್ಗೆ ಅಭಿಷೇಕ ಮಾಡೋಂಥದ್ದು ಮಾಡಿದಾಗ ಕೇತು ಗ್ರಹದ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಯಾರಿಗೆಲ್ಲ ನಿಮ್ ದಶಾಭುಕ್ತಿಗಳಿಗೆ, ಒಂದ್ ನಕ್ಷತ್ರಕ್ಕೆ, ಒಂದ್ ಹೆಲ್ತ್ ಸಂಬಂಧಪಟ್ಟ ಬ್ರಾಸ್ಲೆಟ್ ಬೇಕು, ಕೆಳಗಡೆ ಹೋಗ್ತಾ ಇರೋಂತ ನಂಬರ್ಗೆ ಸಂಪರ್ಕಿಸಿ. ಇದಿಷ್ಟು ಬಂದು ಮಕರ ರಾಶಿಯವರ ಮಾಸ ಭವಿಷ್ಯ.